ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಕಾಂಗ್ರೆಸ್ ವಿಜಯ್ ಜೊತೆ ಇಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ರಾಹುಲ್ ಗಾಂಧಿ ಒಲವು ತೋರುವ ಲಕ್ಷಣಗಳು ಕಾಣಿಸುತ್ತವೆ. ತಮಿಳುನಾಡಿನಲ್ಲಿ ಇಂದು ಏನಾಗುತ್ತಿದೆ ಎಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಅರ್ಥ ಆಗ್ಬೇಕಂದ್ರೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ತಮಿಳುನಾಡಿನ ರಾಜಕೀಯ ಈಗ ಒಂದು ಹೈ ವೋಲ್ಟೇಜ್ ಥ್ರಿಲ್ಲರ್ ಸಿನಿಮಾವನ್ನು ಮೀರಿಸುವ ಹಂತಕ್ಕೆ ತಲುಪಿದೆ. ಚುನಾವಣೆಯಲ್ಲಿ 109 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ದಳಪತಿ ವಿಜಯ್ ಅವರು ತಮಿಳಗ ವೆಂಟ್ರಿ ಕಳಂಗಂ ಅಧಿಕಾರದ ಗದ್ದುಗೆ ಏರಲು ತುದಿಗಾಲಿನಲ್ಲಿ ನಿಂತಿದೆ. ಆದರೆ ಸರ್ಕಾರ ರಚನೆಗೆ ಬೇಕಿರುವ ಮ್ಯಾಜಿಕ್ ನಂಬರ್ 118 ಅನ್ನು ತಲುಪಲು ಇನ್ನು ಕೇವಲ 9 ಸ್ಥಾನಗಳ ಕೊರತೆ ಇದೆ. ಈ 9 ಶಾಸಕರನ್ನು ಸೆಳೆಯಲು ವಿಜಯ್ ಬಳಗ ಭಾರಿ ಕಸರತ್ತು ನಡೆಸುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ ಪಾಳಯದಲ್ಲಿ ನಡೆಯುತ್ತಿರುವ ಒಳಜಗಳ ತಮಿಳುನಾಡು ರಾಜಕೀಯವನ್ನು ಅಕ್ಷರಾಂಶ ಕುದಿಯುವ ಎಣ್ಣೆಯಾಗಿಸಿದೆ. ಬನ್ನಿ, ಇಂದು ತಮಿಳುನಾಡಿನಲ್ಲಿ ಏನೆಲ್ಲ ರೋಚಕ ಬೆಳವಣಿಗೆಗಳು ನಡೆಯುತ್ತಿವೆ ಎಂಬುದು ಎಳೆಯಾಗಿ ಬಿಡಿಸಿ ನೋಡೋಣ. ಡಿಕೆಶಿ ಖಡಕ್ ಮಾತು ಮತ್ತು ರಾಹುಲ್ ಗಾಂಧಿ ಒಲವಿನ ಇಂದಿನ ರಹಸ್ಯ. ಕರ್ನಾಟಕದ ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ನ ಪ್ರಬಲ ನಾಯಕ ಡಿಕೆ ಶಿವಕುಮಾರ್ ಅವರ ವಿಜಯ್ ಒಬ್ಬ ಅಪಕ್ವ ರಾಜಕಾರಣಿ, ನಾವು ಯಾವುದೇ ಕಾರಣಕ್ಕೂ ಅವರ ಜೊತೆ ಸೇರುವುದಿಲ್ಲ, ನಮ್ಮ ಒಪ್ಪಂದ ಏನಿದ್ದರೂ ಡಿಎಂಕೆ ಜೊತೆಗೆ ಎಂದು ಖಡಕ್ ಆಗಿ ಹೇಳಿದರು. ಡಿಕೆಶಿ ಅವರು ಈ ಮಾತು ವಿಜಯ್ ಬಳಗದಲ್ಲಿ ಭಾರಿ ಆಕ್ರೋಶ ಕಾರಣವಾಗಿತ್ತು. ಆದರೆ ರಾಜಕೀಯದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ದೆಹಲಿಯ ವರಿಷ್ಠರು. ಹೌದು, ಡಿಕೆಶಿ ಅವರು ಡಿಎಂಕೆ ಪರ ನಿಂತಿದ್ದಾರೆ. ಇತ್ತ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರವೇ ಬೇರೆಯಾಗಿದೆ. ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ದಳಪತಿ ವಿಜಯ್ ಅವರ ಜೊತೆ ಕೈಜೋಡಿಸಲು ತೀವ್ರ ಒಲವು ತೋರಿಸುತ್ತಿದ್ದಾರೆ. ಏಕೆಂದರೆ ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷವು ಜನರ ವಿಶ್ವಾಸ ಕಳೆದುಕೊಂಡು ಹೀನಾಯವಾಗಿ ಸೋತಿದೆ. ಮುಂದಿನ ಭವಿಷ್ಯ ಇರುವುದು ದಳಪತಿ ವಿಜಯ್ ಕೈಯಲ್ಲಿ ಎಂಬುದು ರಾಹುಲ್ ಗಾಂಧಿ ಅರಿತಿದ್ದಾರೆ. ಮುಳುಗುತ್ತಿರುವ ಹಡಗಿನಲ್ಲಿ ಕೂರುವ ಬದಲು ವಿಜಯ್ ಅವರ ಹೊಸ ಅಲೆಯ ಜೊತೆ ಕೈಜೋಡಿಸಿದರೆ ಮುಂದಿನ ಚುನಾವಣೆಯಲ್ಲೂ ಲಾಭವಾಗಲಿದೆ ಎಂಬುದು ದೆಹಲಿಯ ಲೆಕ್ಕಾಚಾರ. ಇದೇ ಕಾರಣಕ್ಕೆ ದೆಹಲಿಯಿಂದ ರಾಹುಲ್ ಗಾಂಧಿ ಅವರ ರಹಸ್ಯ ದೂತರು ಆಗಮಿಸಿ ವಿಜಯ್ ಆಪ್ತರ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ ಎಂಬ ಬಿಸಿ ಬಿಸಿ ಸುದ್ದಿ ಹೊರಬಂದಿದೆ. ಕಾಂಗ್ರೆಸ್ ಒಪ್ಪದಿದ್ದರೆ ದಳಪತಿ ವಿಜಯ್ ಮುಂದಿರುವ ದಾರಿ ಏನು? ಒಂದು ವೇಳೆ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಮಣೆ ಹಾಕಿ 5 ಸ್ಥಾನ ಗೆದ್ದಿರುವ ಕಾಂಗ್ರೆಸ್ ಪಕ್ಷವು ವಿಜಯ್ ಅವರಿಗೆ ಬೆಂಬಲ ನೀಡಲು ನಿರಾಕರಿಸಿದರೆ ವಿಜಯ್ ಸುಮ್ಮನೆ ಕೈಕಟ್ಟಿ ಕೂರುತ್ತಾರಾ? ಖಂಡಿತ ಇಲ್ಲ. ದಳಪತಿ ವಿಜಯ್ ಅವರು ರಾಜಕೀಯ ಚದುರಂಗದ ಆಟದಲ್ಲಿ ಈಗಾಗಲೇ ಬೇರೆ ದಾರಿ ಸಿದ್ಧಪಡಿಸಿಕೊಂಡಿದ್ದಾರೆ. ಸಣ್ಣ ಪಕ್ಷಗಳಿಗೆ ಗಾಳ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಹೊರತುಪಡಿಸಿ ಪಿಎಂಕೆ ಮತ್ತು ವಿಸಿಕೆ ಪಕ್ಷಗಳು ತಲಾ 5 ಸ್ಥಾನಗಳನ್ನು ಗೆದ್ದಿವೆ. ವಿಜಯ್ ಅವರ ಮೊದಲ ಗುರಿ ಈಗ ಈ 2 ಪಕ್ಷಗಳತ್ತ ತಿರುಗಿದೆ. ಈ ಪಕ್ಷಗಳ ನಾಯಕರಿಗೆ ನೇರವಾಗಿ ಬೃಹತ್ ಆಮಿಷ ನೀಡಲಾಗಿದೆ ಎನ್ನಲಾಗುತ್ತಿದೆ. ಯಾರು ಬೆಂಬಲ ನೀಡುತ್ತಾರೋ ಅವರಿಗೆ ಪ್ರತಿಷ್ಠಿತ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಪ್ರಮುಖ 3 ಸಚಿವ ಸ್ಥಾನಗಳನ್ನು ಬಿಟ್ಟುಕೊಡಲು ವಿಜಯ್ ಸಿದ್ಧರಿದ್ದಾರೆ. ಪಕ್ಷೇತರ ಭೇಟಿ. ಈ ಚುನಾವಣೆಯಲ್ಲಿ 4 ರಿಂದ 5 ಜನ ಸ್ವಾತಂತ್ರ್ಯ ಶಾಸಕರು ಗೆದ್ದಿದ್ದಾರೆ. ಯಾವುದೇ ಪಕ್ಷಕ್ಕೆ ಸೇರದ ಇವರನ್ನು ತಮ್ಮತ್ತ ಸೆಳೆಯುವುದು ವಿಜಯ್ ಪಾಲಿಗೆ ಅತ್ಯಂತ ಸುಲಭ. ಗೆದ್ದಿರುವ ಎಲ್ಲಾ ಸ್ವಾತಂತ್ರ್ಯ ಶಾಸಕರಿಗೂ ಮಂತ್ರಿಗಿರಿ ಆಸೆ ತೋರಿಸಿ ವಿಶೇಷ ವಿಮಾನದ ಮೂಲಕ ಕರೆತರುವ ಕಾರ್ಯಾಚರಣೆ ತೆರೆಮರೆಯಲ್ಲಿ ಭರದಿಂದ ಸಾಗುತ್ತಿದೆ. ವಿರೋಧಿ ಪಾಳದಲ್ಲಿ ಕಾರ್ಯಾಚರಣೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳಲ್ಲಿ ಗೆದ್ದಿರುವ ಆದರೆ ತಮ್ಮ ನಾಯಕರ ಮೇಲೆ ಅಸಮಾಧಾನ ಹೊಂದಿರುವ ಕೆಲವು ಶಾಸಕರಿಗೂ ವಿಜಯ್ ಬಳಗ ಗಾಳ ಹಾಕಿದೆ. ಅಧಿಕಾರವಿಲ್ಲದೆ ವಿರೋಧ ಪಕ್ಷದಲ್ಲಿ ಕೂರುವ ಬದಲು ನಮ್ಮ ಜೊತೆ ಬಂದು ಮಂತ್ರಿಯಾಗಿ ಎಂಬ ತಂತ್ರವನ್ನು ತಮಿಳಗ ವೆಟ್ರಿ ಕಳಂಗ ನಾಯಕರು ಶುರು ಮಾಡಿದ್ದಾರೆ. ಶುರುವಾಯಿತು ನಿದ್ದೆಗೆಡಿಸುವ ರೆಸಾರ್ಟ್ ಕಾರಣಗಳು. ವಿಜಯ್ ಅವರ ಈ ಬಾರಿ ರಣತಂತ್ರದಿಂದ ಬೆಚ್ಚಿ ಬಿದ್ದಿರುವ ವಿರೋಧ ಪಕ್ಷದ ನಾಯಕರು ಈಗ ತುರಾತುರಿಯಲ್ಲಿ ತಮ್ಮ ಶಾಸಕರನ್ನು ಹಿಂದಟ್ಟಿಕೊಳ್ಳುವ ಸಾಹಸಕ್ಕೆ ಕೈ ಹಾಕಿದ್ದಾರೆ. ತಮ್ಮ ಶಾಸಕರು ಎಲ್ಲಿ ವಿಜಯ್ ಕಡೆಗೆ ಜಿಗಿದು ಬಿಡುತ್ತಾರೋ ಎಂಬ ಭಯದಿಂದ ನಿನ್ನೆ ರಾತ್ರೋರಾತ್ರಿ ಹಲವು ಶಾಸಕರನ್ನು ಚೆನ್ನೈ ನಗರದ ಹೊರವಲಯದಲ್ಲಿರುವ ಐಷಾರಾಮಿ ರೆಸಾರ್ಟ್ಗಳಿಗೆ ಸ್ಥಳಾಂತರಿಸಲಾಗಿದೆ. ಶಾಸಕರ ಫೋನುಗಳನ್ನು ಆಫ್ ಮಾಡಲಾಗಿದ್ದು ರೆಸಾರ್ಟ್ಗಳ ಸುತ್ತ ಬಿಗಿ ಭದ್ರತೆ ಒದಗಿಸಲಾಗಿದೆ. ಇಡೀ ತಮಿಳುನಾಡು ಈಗ ಐಡ್ರಾಮಾ ರೆಸಾರ್ಟ್ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ. ಇತ್ತ ವಿಜಯ್ ಅವರು ಇಂದು ತಮ್ಮ ಕಚೇರಿಯಲ್ಲಿ ಗೆದ್ದಿರುವ ಎಲ್ಲಾ 109 ಶಾಸಕರ ಸಭೆ ಕರೆದಿದ್ದು ಸಂಪೂರ್ಣ ಆತ್ಮವಿಶ್ವಾಸದಿಂದ ಬೀಗುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಹಸಿರು ನಿಶಾನೆ ಸಿಗುತ್ತದೆಯೋ
ಸಣ್ಣ ಪಕ್ಷಗಳು ವಿಜಯ್ ಕೈ ಹಿಡಿಯುತ್ತಾವೆಯೋ ಎಂಬುದು ಇಂದಿನ ರಾತ್ರಿಯೊಳಗೆ ನಿರ್ಧಾರವಾಗಲಿದೆ. ಒಟ್ಟಿನಲ್ಲಿ ಸಿನಿಮಾ ಕ್ಲೈಮ್ಯಾಕ್ಸ್ ಗಿಂತಲೂ ರೋಚಕವಾಗಿರುವ ಈ ರಾಜಕೀಯ ಹಗ್ಗ ಜಗ್ಗಾಟದಲ್ಲಿ ದಳಪತಿ ವಿಜಯ್ ಮುಖ್ಯಮಂತ್ರಿ ಕುರ್ಚಿ ಏರುವುದು ಬಹುತೇಕ ಖಚಿತ ಎಂಬುದು ಇಂದಿನ ಸ್ಪಷ್ಟ ಚಿತ್ರಣ. ಸ್ನೇಹಿತರೆ, ಇನ್ನ ಹೆಚ್ಚು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕಾಗಿ, ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.